ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರು. ಇಲಕಲ್ ತಾಲೂಕಿನ ಜಂಬಲ್ದಿನ್ನಿ ಗ್ರಾಮದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಂಬಲ್ದಿನ್ನಿ ಕರಡಿ ಮುಖ್ಯ ರಸ್ತೆ ಸುಧಾರಣೆ ಹಾಗೂ ಹುನಗುಂದ ತಾಲೂಕಿನ ಧನ್ನೂರ ಗ್ರಾಮದಲ್ಲಿ 2 ಕೋಟಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಧನ್ನೂರ ಮುಖ್ಯ ರಸ್ತೆಯಿಂದ ಇಸ್ಲಾಂಪುರ ರಸ್ತೆಯವರೆಗೆ ರಸ್ತೆ ನವೀಕರಣ ಕಾಮಗಾರಿ ಮತ್ತು ಹಾವರಗಿ ರಸ್ತೆಯಿಂದ ಅಗಸಿವರೆಗೆ ಸಿಸಿ ರಸ್ತೆ ಹಾಗೂ ಹಾವರಗಿಯಿಂದ ಜಾಲಕಮಲದಿನ್ನಿ ರಸ್ತೆಯವರೆಗೆ ರಸ್ತೆ ಸುಧಾರಣೆ ಕಾಮಗಾರಿ, ಹಾವರಗಿ ಗ್ರಾಮದ ಅಗಸಿಯಿಂದ ನದಿಯವರೆಗೆ ರಸ್ತೆ ಸುಧಾರಣೆ ಕಾಮಗಾರಿ, ಕೂಡಲ ಸಂಗಮದಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಕೇಶ್ವರ ಕ್ರಾಸ್ದಿಂದ ರಾಜ್ಯ ಹೆದ್ದಾರಿವರೆಗೆ ರಸ್ತೆ ನವೀಕರಣ ಕಾಮಗಾರಿ, ಗಂಜಿಹಾಳ ಕ್ರಾಸ್ದಿಂದ ಮುಖ್ಯ ರಸ್ತೆ ಸುಧಾರಣೆ ಕಾಮಗಾರಿ, ಚಿತ್ತರಗಿ ಕೂಡಲ ಸಂಗಮ ರಾಜ್ಯ ಹೆದ್ದಾರಿವರೆಗೆ 1 ಕೋಟಿ 50 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಸುಧಾರಣೆ ಕಾಮಗಾರಿಗಳಿಗೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರ ನೆರವೇರಿಸಿದರು. ಈ ಸಮಯದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ವೀರಯ್ಯ ಹಿರೇಮಠ ಹಾಗೂ ಗ್ರಾಮದ ಗ್ರಾಮ ಪಂಚಾಯತ ಅಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮದ ಹಿರಿಯರು, ಮುಖಂಡರು, ಕಾರ್ಯಕರ್ತರು, ಯುವಕರು ಇದ್ದರು. ಗ್ರಾಮದಲ್ಲಿ ಸಿಸಿ ರಸ್ತೆ ಆಗಬೇಕು ಮತ್ತು ನಮ್ಮ ಅವರಿಗೆ ಜಾಲಕಮಲದಿನ್ನಿ ರಸ್ತೆ ಹೋಗಬೇಕು ಮತ್ತು ಗನ್ನೂರಿಂದ ನಮ್ಮ ಇಂದವಾರವರೆಗೂ ಇದು ಮುಖ್ಯ ರಸ್ತೆ 2015-16ನೇ ಸಾಲಿನಲ್ಲಿ ನಾನೇ ಆ ರಸ್ತೆಯನ್ನು ಅಗಲೀಕರಣವನ್ನು ಮಾಡಿ ಸುಮಾರು 500 ಮೀಟರ್ ಒಂದು ಅಗಲದ ರಸ್ತೆಯನ್ನು ಅವತ್ತು ಕೂಡ ನಮ್ಮ ಶರಪ್ಪನ ಆದೂರವರೇ ಆ ಗುತ್ತಿಗೆಯನ್ನು ಪಡೆದು ಅವರೇ ಮಾಡಿದ್ರು. ಇವತ್ತು ಮತ್ತೆ ಏನು ಸುಮಾರು 10 ವರ್ಷದ ನಂತರ ಮತ್ತೆ ಆ ರಸ್ತೆಯನ್ನು ಇವತ್ತು ಮರು ಡಾಂಬರೀಕರಣವನ್ನು ಮಾಡಿ ಇನ್ನೂ ರಸ್ತೆಯನ್ನು ಸುಧಾರಣೆ ಮಾಡೋದಕ್ಕೆ ಈಗಾಗಲೇ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆಯನ್ನು ನಮ್ಮ ಶಾಲಪ್ಪನ ಆಲೂರವರೇ ಇವತ್ತು ಆ ಗುತ್ತಿಗೆಯನ್ನು ಪಡೆದಿದ್ದಾರೆ ಅನ್ನೋ ಮಾತನ್ನು ಯಾಕಂದ್ರೆ 10 ವರ್ಷದಿಂದ ಬಹುತೇಕ ಈ ಭಾಗದ ಅಭಿವೃದ್ಧಿ ಇದು ಬೆಂಗಳೂರಿಂದ ಇಟ್ಕೊಂಡು ಈ ಕಡೆ ಗ್ರಾಮಗಳು ಬಹುತೇಕ ಯಾವ ಒಂದು ರಸ್ತೆಯನ್ನು ಕೂಡ ಮಾಡದೆ, ಯಾವುದೇ ಗ್ರಾಮೀಣ ರಸ್ತೆ ಆಗಿರ್ಬೋದು, ಇದು ಮುಖ್ಯ ರಸ್ತೆಗಳು ಕೂಡ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅನ್ನೋದು ಒಂದು ಕೂಗು ಈ ಭಾಗದಲ್ಲಿ ಸದಾ ಇದೆ. ಅದು ತಾವೆಲ್ಲ ಹೇಳಿದ ಹಾಗೆ ಯಾವಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾವಾಗ ಇವತ್ತು ಕಾಶಪ್ಪನವರು ಬಂತನ ಅಧಿಕಾರಕ್ಕೆ ಬರುತ್ತೆ, ಅವಾಗ ಈ ಭಾಗದ ಅಭಿವೃದ್ಧಿ ಆಗುತ್ತೆ ಅನ್ನೋದು ಇದು ವಾಡಿಕೆ ಆಗುತ್ತೆ ಆಗಿದೆ. ಆ ಒಂದು ನಿಟ್ಟಿನಲ್ಲೇ ಇವತ್ತು ನಮ್ಮ ಪಂಚಾಯತ್ ರಾಜ್ ಇಲಾಖೆ ಹತ್ರ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ ಅದು ಎಲ್ಲ ಗ್ರಾಮಗಳನ್ನು ಒಳಗೊಂಡು ಇವತ್ತು ನಮ್ಮ ಅವ್ರಿಗೆ ಅಷ್ಟೇ ಅಲ್ಲ, ಅವ್ರಿಗೆ ಜಾಲಕಮಲದಿನ್ನಿ ಏನು ರಸ್ತೆ ನಿರ್ಮಾಣಕ್ಕೆ ಇವತ್ತು 50 ಲಕ್ಷ ರೂಪಾಯಿಯಿಂದ ಈಗಾಗಲೇ ಅದಕ್ಕೆ ನಿಗದಿಪಡಿಸಿದೆ. ಮತ್ತು ನೌಶಾರ್ ಮೇಲೆ ಇದು ಡಾಂಬರೀಕರಣ ಇದಾಗಿದೆಯಲ್ಲ ಪ್ರಾರಂಭ ಮಾಡಿ ಖುಷಿ, ಇದು ಕೂಡ 50 ಲಕ್ಷ. ಮತ್ತು ಅವ್ರಿಗೆ ಇಂದ ಏನು ಇಲ್ಲಿ ಮುಖ್ಯ ರಸ್ತೆ ಅದು ಸಿಸಿ ರಸ್ತೆ, ಅದು ಸುಮಾರು 1 ಕೋಟಿ ವೆಚ್ಚದಲ್ಲಿ. ಮತ್ತು ಹುನಗುಂದ ತಾಲೂಕಿನ ನೌಶಾರ್ ರಸ್ತೆ ಮೇಲೆ ಬಸ್ ನಿಲ್ದಾಣದವರೆಗೂ ಇದು ಸುಮಾರು 25 ಲಕ್ಷ. ಮತ್ತು ಇದ್ಯಾವುದಪ್ಪ ಕಮಲದಿನ್ನಿ ಮುಖ್ಯ ರಸ್ತೆ ಒಂದು 32 ಲಕ್ಷ ರೂಪಾಯಿ. ಮತ್ತು ಅವರಿಗೆ ಪ್ರಾಥಮಿಕ ಶಾಲೆ ಕಟ್ಟಡಕ್ಕೆ 10 ಲಕ್ಷ, ಅವರಿಗೆ ಅಂಗನವಾಡಿ ಕಟ್ಟಡಕ್ಕೆ 23 ಲಕ್ಷ. ಮತ್ತು ಅನೇಕ ಇನ್ನೂ ಹಲವಾರು ರಸ್ತೆಗಳು ಬಹುತೇಕ ಈ ಭಾಗದ ಎಲ್ಲ ಗ್ರಾಮಗಳ ರಸ್ತೆ, ಅದು ಇದುವಾರ್ದು ಇದೆ, ಒಳಗೇರಿ ಗೋನಾಳು ಇದೆ, ಮತ್ತು ಬೇರೆ ಬೇರೆ ಸಮುದಾಯ ಭವನ ಕೂಡ ಇದೆ. ಇವತ್ತು ನಮ್ಮ ಇಂದವಾರದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಆಗಿರ್ಬೋದು, ಕಲ್ಜೂರೂರಲ್ಲಿ ಕೂಡ ಒಂದು ಸಮುದಾಯ ಭವನಕ್ಕೆ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚ. ಒಟ್ಟಾರೆ 4 ಕೋಟಿ
ಒಟ್ಟಾರೆ 4 ಕೋಟಿ ರೂಪಾಯಿ ಇವತ್ತು ಜಿಲ್ಲಾ ಪಂಚಾಯತಿಯಿಂದ ಮತ್ತು ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ 3 ಕೋಟಿ ರೂಪಾಯಿ ಒಟ್ಟಾರೆ ಇವತ್ತು 7 ಕೋಟಿ ರೂಪಾಯಿ ವೆಚ್ಚದ ಒಂದು ಭೂಮಿ ಪೂಜೆಯನ್ನು ನಾವು ಇವತ್ತು ನೆರವೇರಿಸಿದ್ದೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಯಾಕಂದ್ರೆ ಈ ಭಾಗದ ಅಭಿವೃದ್ಧಿ ಬಹುತೇಕ ರಸ್ತೆ ಸುಧಾರಣೆ ಆಗಿರ್ಬೋದು, ಕುಡಿ ನೀರಿನ ಯೋಜನೆ ಆಗಿರ್ಬೋದು. ಈಗಾಗಲೇ ನಾವು ಬಡ ಗ್ರಾಮಗಳ ಕುಡಿ ನೀರಿನ ಯೋಜನೆ ಈಗಾಗಲೇ ಸುಮಾರು ತಾಲೂಕಿನಲ್ಲಿರುವಂಥ 170 ಹಳ್ಳಿಗಳಿಗೆ ಶಾಶ್ವತ ಕೃಷ್ಣಾ ನದಿಯಿಂದ ನೀರನ್ನು ಪೂರೈಸುವುದಕ್ಕೆ ಈಗಾಗಲೇ ಸುಮಾರು 135 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ಬಹುತೇಕ ಆ ಕಾಮಗಾರಿ ಇನ್ನೊಂದು 6 ತಿಂಗಳೊಳಗೆ ಸಂಪೂರ್ಣವಾಗಿ ಮುಗಿಯುವ ಹಂತದಲ್ಲಿದೆ. ಆ ಮುಗಿತಂದ್ರೆ ಬಹುತೇಕ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರೇ ಇವತ್ತು ಉದ್ಘಾಟನೆ ಕೂಡ ಬರ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತೀನಿ. ಇದ್ರ ಜೊತೆಗೆ ಹಲವಾರು ತಾಲೂಕಿನ ಅಭಿವೃದ್ಧಿ ಕಳೆದ 2.5 ವರ್ಷದಲ್ಲಿ ಇವತ್ತು ಅನೇಕ ರಸ್ತೆಗಳನ್ನು ಇವತ್ತೇ ಸುಮಾರು 25 ಕೋಟಿ ರೂಪಾಯಿ ವೆಚ್ಚದ ಪೂಜೆಗಳನ್ನು ಇಟ್ಕೊಂಡಿದ್ದೀವಿ. ಇವತ್ತು ಈಗಾಗಲೇ ನಾನು ಚಾಲ್ಕಮಲ್ದಿನಿ ರಸ್ತೆಯನ್ನು ಭೂಮಿ ಪೂಜೆ ಮಾಡಿದೆ. ಈಗ ಮುಂದೆ ಸಂಗಮದ ಮುಖ್ಯ ರಸ್ತೆ, ಸಂಗಮದಿಂದ ಕಟಗೂರಿಗೆ ಹೋಗುವ ರಸ್ತೆ ಇರ್ಬೋದು, ಸಂಗಮದಿಂದ NH ಕೊಡುವಂಥ ರಸ್ತೆ ಇರ್ಬೋದು, ಮತ್ತು ಚಿಂದ್ರಿಗೆ ಮುಖ್ಯ ರಸ್ತೆ ಕೂಡ ಚಿಂದ್ರಿಗೆ ಕೂಡ ಹಾಳಾಗಿದೆ. ಆ ರೋಡ್ ಕೂಡ ಇವತ್ತೇ ಅಲ್ಲಿ ಒಂದು ಸುಧಾರಣೆ ಮಾಡೋದಕ್ಕೆ ಕೂಡ ಭೂಮಿ ಪೂಜೆಯನ್ನು ಇದು ಮುಗಿದ ನಂತರ ಆ ಒಂದು ಕಾರ್ಯಕ್ರಮ ಕೂಡ ಹೋಗಬೇಕಾಗಿದೆ. ಸುಮಾರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಏನು 50 ಕೋಟಿ ರೂಪಾಯಿ ಅನುದಾನವನ್ನು ನಮಗೆ ನೀಡಿದರು. ಆ 50 ಕೋಟಿ ರೂಪಾಯಿಯಲ್ಲಿ 25 ಕೋಟಿ ರೂಪಾಯಿ ನಾವು ಲೋಕೋಪಯೋಗಿ ಇಲಾಖೆಗೆ ಇವತ್ತು ಮೀಸಲಾತಿ ಇಟ್ಟು ಮುಖ್ಯ ರಸ್ತೆಗಳನ್ನು ಇವತ್ತು ಸುಧಾರಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಅದ್ರ ಜೊತೆಗೆ ಜಿಲ್ಲಾ ಪಂಚಾಯತಿ ಕೂಡ ಸುಮಾರು 12.5 ಕೋಟಿ ವೆಚ್ಚದ ಕಾಮಗಾರಿಯನ್ನು ಈಗಾಗಲೇ ತೆಗೆದುಕೊಂಡಾಗಿದೆ. ಮತ್ತು ಹುಡುಗು ನಗರಕ್ಕೆ 3.5 ಕೋಟಿ, ಇಳಕಲ್ ನಗರಕ್ಕೆ 5 ಕೋಟಿ, ಈ ರೀತಿ 50 ಕೋಟಿ ರೂಪಾಯಿಯಲ್ಲಿ ಅನೇಕ ಕಾಮಗಾರಿಯನ್ನು ಅದರಂತೆ ಈಗಾಗಲೇ ಕೆಲವಷ್ಟು ಅಂಗನವಾಡಿ ಕಟ್ಟಡಗಳು ಬೇಡಿಕೆ ಇದ್ದು ನಮ್ಮ ಕಜೂರಿಗೆ ಅಂಗನವಾಡಿ ಕಟ್ಟಡ ಮುಗಿದಿದೆ. ಚಾಲ್ಕಮಲ್ದಿನಿಯಲ್ಲಿ ಅಂಗನವಾಡಿ ಕಟ್ಟಡ ಮುಗಿದಿದೆ. ಅಲ್ಲಿ ಒಂದು ಆಸ್ಪತ್ರೆ ಕೂಡ ಪ್ರಾರಂಭ ಮಾಡಿದೆ. ಸುಮಾರು 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಹುದಿನದ ಬೇಡಿಕೆ ಚಾಲ್ಕಮಲ್ದಿನಿ ಆಸ್ಪತ್ರೆ ಬೇಕಂತ ಹೇಳಿ ಆ ಆಸ್ಪತ್ರೆ ಕೂಡ ಸುಮಾರು 65 ಲಕ್ಷ ರೂಪಾಯಿದಲ್ಲಿ ಆ ಒಂದು ಕಟ್ಟಡ ಕೂಡ ಮುಗಿದಿದೆ. ಮತ್ತು ಪಶು ಆಸ್ಪತ್ರೆಯಲ್ಲಿ ಕೂಡ ಮಂಜೂರಾತಿಯಾಗಿದೆ. ಇನ್ನು ಹೊಸದಾಗಿ ಪಶು ಆಸ್ಪತ್ರೆ ಕೂಡ ಮಂಜೂರಾಗಿದೆ. ಮತ್ತು ಇದು ವಾರಕ್ಕೆ ಏನು ಶುದ್ಧ ಕುಡಿ ನೀರಿನ ಘಟಕ ಬೇಕಂತ ಬೇಡಿಕೆ ಇದ್ದಿದ್ರೆ ಅದು ಕೂಡ ಪೂರ್ಣ ಆಗಿ ಮುಗಿದಿದೆ. ಇವೆಲ್ಲ ಆದಂಥ ಕೆಲಸ. ಬರೋದಾಗ 2 ಅಂಗನವಾಡಿ ಕಟ್ಟಡ ಮುಗಿದಿದೆ. ಮತ್ತು ಇನ್ನು ಆ ಬಸವೇಶ್ವರ ದೇವಸ್ಥಾನಕ್ಕೆ ಕೂಡ ನಾವು ಅನುದಾನ ಇಟ್ಕೊಂಡಿದ್ದೀವಿ. 10 ಲಕ್ಷ ರೂಪಾಯಿ ಅನುದಾನ ಆ ಬಸವೇಶ್ವರ ದೇವಸ್ಥಾನ ಕೂಡ ಒಂದು 10 ಲಕ್ಷ ರೂಪಾಯಿ ಅನುದಾನವನ್ನು ಈಗಾಗಲೇ ಇಟ್ಕೊಂಡಿದ್ದೀವಿ. ಒಟ್ಟಾರೆ ನಾವು ಹೇಳೋದಕ್ಕೆ ಯಾವಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಅದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಕೊಟ್ಟ ಮಾತಂತೆ ನಡೆದಂಥ ಸರ್ಕಾರ ಅದು ನಮ್ಮ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು 5 ಗ್ಯಾರಂಟಿ ಕೊಡ್ತೀವಿ. 2.5 ವರ್ಷ 30 ಕೊಡೋದಿಲ್ಲ ಅಂತ ಹೊರಗೊಂಡು ಆದರೆ 2.5 ವರ್ಷ ಈಗಾಗಲೇ ನಾವು 5 ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜನರಿಗೆ ಏನು ಮುಟ್ಟಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ವಿ. ಇದು 5 ವರ್ಷ ಕಾಲ ನಾವು ಖಂಡಿತವಾಗಿ ಆ ಗ್ಯಾರಂಟಿ ಇರ್ಬೋದು, ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳು, ಆ ಅಭಿವೃದ್ಧಿ ಕೆಲಸಗಳು ಕೂಡ ನಾವು ಕೈಗೊಳ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಏನು ತಾವೆಲ್ಲ ಗ್ರಾಮದವರು ಈ ಒಂದು ಪೂಜೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಾನು ಇಲಾಖೆ ಪರವಾಗಿ ತಾಲೂಕು ಆಡಳಿತ ಪರವಾಗಿ ನನ್ನ ವೈಯಕ್ತಿಕವಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ.